ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ನಮಸ್ಕರಿಸುತ್ತಾ ಈ ಒಂದು ಹೊಸ 2025ರ ಆ ಒಂದು ಮೂರನೇ 2025 PUC ಎಕ್ಸಾಮ್ 3ರ ಅಲ್ಲಿ ಒಂದು ಕೇಳಿರ್ತಕ್ಕಂಥ ಪ್ರಶ್ನೆ ತಮ್ಮೆದುರಿಗೆ ತಗೊಂಡು ಬಂದಿರತಕ್ಕಂಥದ್ದು. ಇಲ್ಲಿ ನೋಡಿ ಯಾವ ರೀತಿ ಪ್ರಶ್ನೆ ಇದೆ. ಇದು 6 ಅಂಕದ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಪ್ರಶ್ನೆ ನಂಬರ್ 37ರಲ್ಲಿ ಈ ಕೆಳಗಿನ ಕೋಷ್ಟಕವು ಶ್ರಮದ ಸರಾಸರಿ ಉತ್ಪನ್ನ APL ಅಂದರೆ ಅವರೇಜ್ ಪ್ರಾಡಕ್ಟ್ ಲೇಬರ್ ಪಟ್ಟಿಯನ್ನು ನೀಡಿರುತ್ತದೆ. ಶ್ರಮದ ಒಟ್ಟು ಉತ್ಪನ್ನ ಟೋಟಲ್ ಪ್ರಾಡಕ್ಟ್ ಲೇಬರ್ ಮತ್ತು ಸೀಮಂತ ಉತ್ಪನ್ನ ಮಾರ್ಜಿನಲ್ ಪ್ರಾಡಕ್ಟ್ ಲೇಬರ್ಗಳನ್ನು ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಕೇಳಿದ್ದಾನೆ. ನಿಮಗೆ ಕೊಟ್ಟಿರ್ತಕ್ಕಂಥದ್ದು ಶ್ರಮದ ಸರಾಸರಿ ಉತ್ಪನ್ನ AP1 ಕೊಟ್ಟಿರ್ತಾರೆ ಪಟ್ಟಿಯಲ್ಲಿ. ಇವೆರಡೇ ಕೊಟ್ಟಿರ್ತಾರೆ. ಇವುಗಳು ನೀವು ಕಂಡುಹಿಡಿಬೇಕಾಗಿರ್ತಕ್ಕಂಥದ್ದು. ಇಲ್ಲಿ ನೋಡಿ ಯಾವ ರೀತಿ ಕಂಡುಹಿಡಿಬೇಕನ್ನು ಹಾಗಿದ್ರೆ, ಇಲ್ಲಿ ಲೇಬರ್ ಅಂತಂದರೆ ಇಲ್ಲಿ ಶ್ರಮ ಅಂತ ಕರಿತೇವೆ. ಶ್ರಮ, ಅವರೇಜ್ ಪ್ರಾಡಕ್ಟ್ ಇವೆರಡು ಕೊಟ್ಟಿದ್ದಾರೆ. ನಿಮಗೆ ಕಂಡುಹಿಡಿಬೇಕಾಗಿರ್ತಕ್ಕಂಥದ್ದು ಇವುಗಳನ್ನು ನೋಡೋಣ ಯಾವ ರೀತಿ ಕಂಡುಹಿಡಿಯೋದನ್ನು ಹೋಗಿದ್ರೆ. ನೋಡಿ ಇಲ್ಲಿ ಒಂದಿದೆ, ಕರೆಕ್ಟ್ ಕಾಣ್ತಾ ಇಲ್ಲ. ಓಕೆ, ಒಂದಿದೆ, ಇಲ್ಲಿ 2 ಕೊಟ್ಟಿದ್ದಾರೆ. ಹೆಂಗೆ ಕಂಡುಹಿಡಿಬೇಕು ಅಂತಂದರೆ, ಟೋಟಲ್ ಪ್ರಾಡಕ್ಟ್ 2 1 2 ಹೌದ್ರಿ, 2 1 2. ಇಲ್ಲಿ MP ಕಂಡುಹಿಡಿಬೇಕಂದ್ರೆ TPಯ ಕೆಳಗಿನ ಸಂಖ್ಯೆಯಿಂದ ಮೇಲಿನ ಸಂಖ್ಯೆಯ ಮುಖಾಂತರ ಭಾಗಿಸುವುದರಿಂದ ನಾವು MPಯನ್ನು 1 ಕಂಡುಹಿಡಿಬೋದು. ಈ 2 ಅದಲ್ಲ, 2ರ ಮೇಲ್ಗಡೆ ಯಾವುದೇ ಸಂಖ್ಯೆಗಳಿರುವುದಿಲ್ಲ. ಆ ಕಾರಣಕ್ಕಾಗಿ 2ಕ್ಕೆ 2 ಹಾಗೆ ಇಡಬೇಕು. 2 ಇಂಟು AP ಎಷ್ಟು ಕೊಟ್ಟನ 3 ಕೊಟ್ಟನ, 2 ಮತ್ತು ಇಂಟು ಈ ಚಿಹ್ನೆ ಏನು ಮಾಡಬೇಕು, ಇಂಟು ಮಾಡಬೇಕು. ಆವಾಗ 6 ಬರ್ತದೆ. ಇಲ್ಲಿ ಈ 6 ಅದಲ್ಲ, 6ರಲ್ಲಿ 4 ಕಳಿಬೇಕು. ಅಂದರೆ ಮೇಲಿನ ಸಂಖ್ಯೆ ಕೆಳಗಿನ ಸಂಖ್ಯೆ ಕಳೆದಾಗ ಇಲ್ಲಿ ಎಷ್ಟು ಬರ್ತದ, 4. ಹೌದಾ? ಅದೇ ರೀತಿಯಾಗಿ 3 ಇಂಟು 4 3 ಇಂಟು 4 12 ಇದೆ. ಈ 12ದಲ್ಲಿ 6 ಕಳೆದಾಗ ಇಲ್ಲಿ 6 ಬರ್ತದೆ. 4 ಇಂಟು 4.25 ಇದೆ. ಆ ಇಂಟು ಮಾಡಿದಾಗ 17 ಬರ್ತದೆ. 17ದಲ್ಲಿ 12 ಮೈನಸ್ ಮಾಡಿದಾಗ 5 ಬರ್ತದೆ. 6 ಇಂಟು 4 6 4 20. ಈ 20ರಲ್ಲಿ 17 ಮೈನಸ್ ಮಾಡಬೇಕು, 3 ಬರ್ತದೆ. 6 ಇಲ್ಲೇನು ಮಾಡಬೇಕಂತಂದರೆ, ಇಲ್ಲಿ 5 ಇಂಟು 420 ಅದನ್ನು 5 ಇಂಟು 420 6 ಇಂಟು 3.5 ಅಂದರೆ 21 ಬರ್ತಾ. 21ರಲ್ಲಿ 20 ಕಳೆದಾಗ 1 ಬರ್ತದೆ. ಅಂತಂದರೆ ಇಲ್ಲಿ ಈ ರೀತಿ ನೋಡಿ, ನೀವು MP ಕಂಡುಹಿಡಿಬೇಕಂತಂದ್ರೆ ಒಂದು ಸಣ್ಣ ಮಾಹಿತಿ ನಿಮಗೆ ಕೊಡ್ತಕ್ಕಂಥದ್ದು. MP ಈಕ್ವಲ್ ಟು TP1 ಮೈನಸ್ TP2
n-1 ಈ ಥರ. ಟಿ ಪಿ ಎಷ್ಟಿದೆ ಒಂದು ಎಕ್ಸಾಂಪಲ್ ನಿಮಗೆ ನಾನು ಹೇಳ್ತಾ ಇದ್ದೇನೆ. 6 ಇದೆ, ಹೌದಾ? MPEG 6ದಲ್ಲಿ ಮೈನಸ್ ಇದು TP1 ಎಷ್ಟಿದೆ? 2 ಇದೆ, ಹೌದಾ? 2 ಬಂತ. ಈಗ ನಿಮಗೆ MP ಎಷ್ಟು ಸಿಕ್ತು? 4 ಸಿಕ್ತಾ? ಇಲ್ಲಿ 4 ಬಂದಿಲ್ಲ ಆನ್ಸರ್. ಈಗ 4. ಈ ರೀತಿ ನೀವು ಬಹಳ ಸಿಂಪಲ್ ಆಗಿರ್ತಕ್ಕಂಥ ಪ್ರಶ್ನೆ ಇದೆ, ತಿಳ್ಕೊಂಡಿದ್ದಾದರೆ ನೀವು 6 ಅಂಕವನ್ನು ಪಡ್ಕೊಳ್ಬಹುದಾಗಿರ್ತಕ್ಕಂಥದ್ದು. ಈ ರೀತಿ ಬಹಳ ಸಿಂಪಲ್ ಆಗಿರ್ತಕ್ಕಂಥ ರೀತಿ, ಅತ್ಯಂತ ಸರಳ ರೀತಿಯಾಗಿ ತಮಗೆ ನಾನು ಪ್ರಶ್ನೆಗಳನ್ನು ಬಿಡಿಸ್ತಾ ಇದ್ದೇನೆ. ತಾವುಗಳು ಮತ್ತೊಮ್ಮೆ ಯಾರು ಹೊಸಬರಾಗಿದ್ದಾದರೆ ನಮ್ಮ ಚಾನಲನ್ನು, ನಮ್ಮ ವಿಡಿಯೋನು ತಮಗೆ ಇಷ್ಟವಾಗಿದ್ದಾದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತುವುದರ ಮುಖಾಂತರ ನಾನು ಮಾಡ್ತಕ್ಕಂಥ ವಿಡಿಯೋಗಳನ್ನು ತಮಗೆ ಬಂದು ಬೇಗನೆ ತಲುಪುತ್ತವೆ. ನಿಮಗೆ ಇನ್ನೂ ಯಾವ ರೀತಿ ಪ್ರಶ್ನೆಗಳು ಬೇಕಾಗಿದ್ದಾದರೆ, ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಬೇಕಾಗಿದ್ದರೆ ನನ್ನ ಕಮೆಂಟ್ಸ್ ಬಾಕ್ಸ್ದಲ್ಲಿ ನೀವು ಕಮೆಂಟ್ಸ್ ಮಾಡಿ. ಯಾವುದೇ ರೀತಿ ಪ್ರಶ್ನೆ, ಅಂಥ ರೀತಿಯ ಪ್ರಶ್ನೆ ಇದ್ದರೂ ಕೂಡ ಆ ಪ್ರಶ್ನೆಗಳು ನಾನು ಬಿಡಿಸಿ ನಿಮಗೆ ಮತ್ತೆ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.